ಒಂದು ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ರಿ. ಎಲ್ಲರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಗಣ್ಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಮತ್ತು ಮೈಸೂರು ಮಹಾಜನತೆಗೆ ಹಾಗೂ ಸುಮಂಗಲಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಸ್ವಾಮಿಯವರು ಹಾಗೂ ತಂಡದವರು, ನನಗೆ ಈ ಸಮಾರಂಭ ಮೈಸೂರಲ್ಲಿ ಈ ಸಂಜೆ ನೋಡ್ತಾ ಇದ್ದರೆ ತುಂಬ ಸಂತೋಷ ಆಗ್ತದೆ. ನಾನು ಸುಮಾರು ಸಮಯ ಮಾತಾಡಬೇಕಂತ ಅನಿಸ್ತದೆ, ಬಟ್ ಆಗಲೇ ನಮ್ಮ ತಂಡದವರು ಬರೀ 2 ನಿಮಿಷ 3 ನಿಮಿಷ ಅಂತ ಲಿಮಿಟೇಷನ್ ಹಾಕಿದ್ದಾರೆ. ಅದು ಒಂದು ಕೇಂದ್ರ ವ್ಯಕ್ತವಾಗ್ತದೆ. ಏನಿರಲಿ, ಸುಮಾರು ವರ್ಷಗಳಿಂದ ಸುಮಂಗಲಿ ಸೇವಾ ಸಮಿತಿಯವರು ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಿದ್ದಾರಂತ ನನಗೆ ಗೊತ್ತಾಗಿ ತುಂಬ ಸಂತೋಷ ಆಯಿತು. ಮುಂದಿನ ದಿನಗಳಲ್ಲಿ ನಾನು ನಮ್ಮ ಬೆಂಗಳೂರು, ನಮ್ಮ ಸಿನಿಮಾ, ನಮ್ಮ ವಾಣಿಜ್ಯ ಮಂಡಳಿ ಅವರ ಸಹಕಾರದಿಂದ ಈ ಸೇವಾ ಮಂಡಳಿಗೆ ನಮ್ಮ ಕೈ ಜೋಡಿಸ್ಬೇಕು, ನಮ್ಮ ಒಂದು ಸಹಕಾರ ನೀಡಬೇಕು ಅಂತ ಈಗ ನನಗೆ ಒಂದು ಮನವರಿಕೆ ಆಗ್ತಿದೆ. ನನಗೆ ಮತ್ತು ನಮ್ಮ ಪುಟ್ಟಸ್ವಾಮಿಯವರಿಗೆ 1991-92ರಿಂದ ಒಂದು ಸ್ನೇಹ ಇತ್ತು. ಬೆಂಗಳೂರು ಫಿಲ್ಮ್ ಇನ್ಸ್ಟಿಟ್ಯೂಟ್, ಮೂವಿ ಟೆಕ್ನಿಕ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಇಬ್ಬರು ಸ್ಟೂಡೆಂಟ್ಸು. ಅಲ್ಲಿ ಅವರು ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್, ಹಾರ್ಡ್ ವರ್ಕ್, ತುಂಬ ತಾಳ್ಮೆ, ತುಂಬ ಸರಳಜೀವಿ. ನಾನು ನನ್ನ ಎಜುಕೇಷನ್ ಟೈಮಲ್ಲಿ ಸುಮಾರು ಕ್ಲಾಸ್ ಅಟೆಂಡ್ ಆಗ್ತಿರ್ಲಿಲ್ಲ. ಆಬ್ಸೆಂಟ್ ಕ್ಲಾಸ್ಗಳನ್ನ ಅವ್ರ ಹತ್ರ ಬಂದು ಕೇಳ್ಕೊಳ್ತಿದ್ದೆ. ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಹಿಂಗೆ ನಮ್ಮದು ಅಲ್ಲಿ ಕೋರ್ಸ್ ಮುಗೀತು. ನಾನು ಸಿನಿಮಾ ನಿರ್ಮಾಣ, ನಿರ್ದೇಶನ, ಬರಹ, ವಿತರಣೆ, ಹೀಗೆ ನಾನಾ ಕ್ಷೇತ್ರಗಳಲ್ಲಿ ತೋರಿಸ್ಕೊಂಡೆ. ಅವರು ಸಿನಿಮಾ ಜೊತೆಗೆ ಮಾಧ್ಯಮಕ್ಕೂ ಬಂದರು. ಈ ಸಿನಿಮಾ ಮತ್ತು ಮಾಧ್ಯಮ ಎರಡು ಸಮಾಜಕ್ಕೆ ಭಾಳ ಮುಖ್ಯವಾದ ಒಂದು 2 ಕ್ಷೇತ್ರಗಳು. ಸಮಾಜ ಇವತ್ತಿನ ದಿವಸ ಉದ್ಧಾರ ಆಗೋದಾಗಲಿ, ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ಬರಬೇಕಾದ್ರೆ ಸಿನಿಮಾ ಮತ್ತು ಮಾಧ್ಯಮ ಒಂದು ನಾಣ್ಯದ 2 ಮುಖಗಳಿದ್ದಾಗೆ. ಈ ಸಿನಿಮಾ ನಾವು ನಿರ್ಮಾಣ ಮಾಡ್ತೀವಿ, ಬಿಡುಗಡೆನೂ ಮಾಡ್ತೀವಿ. ಅದನ್ನು ಜನರಿಗೆ ರೀಚ್ ಮಾಡಬೇಕಾದ್ರೆ ಮಾಧ್ಯಮ ಭಾಳ ಮುಖ್ಯ. ಇವತ್ತೊಂದು ದಿವಸ ಈ ಸಾಮಾನ್ಯ ಜನಕ್ಕೆ ಏನೇ ಒಂದು ಸಂದೇಶ ರವಾನೆ ಆಗಬೇಕಾದ್ರೆ ಅದಕ್ಕೆ ಮಾಧ್ಯಮನೇ ತುಂಬ ಕಾರಣ. ಆ ಜನಗಳಿಗೆ ತಲುಪಿಸ್ಬೇಕು, ಯಾವುದೋ ಒಂದು ವಿಷಯನ ಜನರಿಗೆ ರೀಚ್ ಮಾಡಬೇಕಾದ್ರೆ ಮಾಧ್ಯಮ. ಆ ಮಾಧ್ಯಮ ಉಳಿಬೇಕಂತಂದರೆ ಕನ್ನಡ ಜನತೆ, ಕನ್ನಡ ನಮ್ಮ ನಾಡಿನ ಸೊಗಡು, ನಮ್ಮ ನಾಡಿನ ಮಾಧ್ಯಮ, ಕನ್ನಡ ಮಾಧ್ಯಮ, ಪತ್ರಿಕೆ, ಇದೆಲ್ಲ ಉಳಿಬೇಕಾದ್ರೆ ನಮ್ಮ ಜನತೆ ತುಂಬ ಅದಕ್ಕೆ ಸಪೋರ್ಟ್ ಮಾಡಬೇಕು. ಸರ್ಕಾರ ಇರ್ಬೋದು, ಸಾಮಾನ್ಯ ಜನಗಳಿರ್ಬೋದು, ನಮ್ಮ ಕನ್ನಡಕ್ಕೆ, ಕನ್ನಡ ಸಿನಿಮಾ ಕ್ಷೇತ್ರಕ್ಕೆ ಪ್ರತಿ ಸಿನಿಮಾನ ನೋಡಬೇಕು. ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ಅವರ